ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್ ಏನೇ ಬರಲಿ ನೌಕರರ ಒಗ್ಗಟ್ಟು, ನೌಕರರ ಒಗ್ಗಟ್ಟು, ನೌಕರರ ಒಕ್ಕೂಟಕ್ಕೆ ಎಲ್ಲರಿಗೂ ನಮಸ್ಕಾರಗಳು. ನೌಕರರ ಒಗ್ಗಟ್ಟು, ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್, ನೌಕರರ ಒಗ್ಗಟ್ಟು, ಅಧಿಕಾರಿ ಮತ್ತು ನೌಕರರ ಒಕ್ಕೂಟಕ್ಕೆ, ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್, ನೌಕರರ ಒಗ್ಗಟ್ಟು. ಬೇಡ 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 ಬೇಡ. रेल बिक गई, तेल बिक गया हवाई अड्डा। अब जो है अब बारी आई हुई है कर्नाटक केपीटीसीएल हेस्कॉम की। तो आज हेस्कॉम भी जो है टाटा पावर को बेचने का साजिश चल रही है और इसके खिलाफ जो है बीजापुर ज़िले के केपीटीसीएल हेस्कॉम के तमाम अधिकारी और एम्प्लॉयज़ ने यहाँ पर धरना प्रदर्शन कर रहे हैं। आइए ज़्यादा जानने की कोशिश करते हैं। ಎಲ್ಲರಿಗೂ ನಮಸ್ಕಾರಗಳು. ಏನು ಇವತ್ತು ಕರ್ನಾಟಕ ರಾಜ್ಯದ ವಿದ್ಯುತ್ ಜಾಲವನ್ನು ವ್ಯವಸ್ಥಿತವಾಗಿ ಖಾಸಗೀಕರಣಗೊಳಿಸಲಿಕ್ಕೆ ಒಂದು ವ್ಯವಸ್ಥಿತ ಹುನ್ನಾರ ಪ್ರಾರಂಭವಾಗಿದೆ. ಅದು ನಮಗೆಲ್ಲರಿಗೂ ತಿಳಿದಂತಾಗಿದೆ. ಅದಕ್ಕೆ ಒಂದು ಟಾಟಾ ಕಂಪನಿ ಎಂಬ ಖಾಸಗಿ ಕಂಪನಿಗೆ ಒಂದು ಪರ್ಯಾಯ ಲೈಸೆನ್ಸನ್ನು ಕೊಡಲಿಕ್ಕೆ KRC ಅವರು ನಿರ್ಧರಿಸಿದ್ದಾರೆ. ಅದನ್ನು ನಾವು ವಿರೋಧಿಸಿ ಇವತ್ತು ನಾವೆಲ್ಲ ಒಬ್ಬ ನೌಕರರಾಗಿ, ಸಾರ್ವಜನಿಕ ಸೇವಕರಾಗಿ, ಸಾರ್ವಜನಿಕ ಜವಾಬ್ದಾರಿಯನ್ನು ಮೆರೆಯುವ ಸಲುವಾಗಿ ಕೇವಲ ಇದು ಖಾಸಗೀಕರಣ ಆಗೋದರಿಂದ ಈ ನಮ್ಮ ನೌಕರದಾರಿಗೆ ಭಾಳಷ್ಟು ಆದರೆ ನಮ್ಮೊಂದು ಇಂಧನ ಇಲಾಖೆಯಲ್ಲಿ 1 ಲಕ್ಷ ಜನ ಕುಟುಂಬಗಳಿದ್ದಾವೆ. 50,000 ನಾವು ನೌಕರದಾರಿದ್ದೀವಿ, ಒಂದು 50,000 ಪೆನ್ಷನ್ ಹೋಲ್ಡರ್ ಇರ್ಬೋದು. ಇದು ನಮ್ಮ ಮ್ಯಾಗ 1 ಲಕ್ಷ ಜನರ ಮ್ಯಾಗ ಒಂದು ಪರಿಣಾಮ ಬೀರಲಿಕ್ಕಿಲ್ಲ. ಆದರೆ ಇಂಧನ ಇಲಾಖೆಯನ್ನು ನಂಬಿಕೊಂಡಿರ್ತಕ್ಕಂಥ ಈ ಕರ್ನಾಟಕ ರಾಜ್ಯದ ಲಕ್ಷಾನುಗಟ್ಟಲೆ ರೈತರಿಗೆ ಒಂದು ಉಚಿತ ವಿದ್ಯುತ್ ಭಾಗ್ಯ ತಪ್ಪುವಂಥ ಸಂದರ್ಭ ಬರ್ಬೋದು. ಅದರಂತೆ ಗೃಹ ಜ್ಯೋತಿ, ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ, ಗಂಗಾ ಕಲ್ಯಾಣ ಅಂತಕ್ಕಂಥ ಸರ್ಕಾರ ಒಂದು ಉಚಿತ ಸೇವೆಗಳಿಗೆ ಒಂದು ಮುಂದಿನ ದಿನಗಳಲ್ಲಿ ಒಂದು ಅದಕ್ಕೆ ಕಂಟಕ ಬರ್ಬೋದು. ಆ ಕಾರಣಕ್ಕಾಗಿ ನಾವು ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದು ಏನಂದ್ರೆ, ನಮ್ಮ ನೌಕರದಾರಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕ ಜವಾಬ್ದಾರಿಯಿಂದ ಇದು ಖಾಸಗೀಕರಣ ಆಗಲಿಕ್ಕೆ ಸಂಪೂರ್ಣವಾಗಿ ನಮ್ಮ ವಿರೋಧ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರು ಒಂದು ಇದರ ಬಗ್ಗೆ ತಿಳುವಳಿಕೆ ಪಡ್ಕೊಂಡು ತಾವು ಕೂಡ ಈ ಸಾರ್ವಜನಿಕ ಆಸ್ತಿ ಒಂದು ಹೆಸ್ಕಾಂ ಮತ್ತು KPTCL ಅಂತಕ್ಕಂಥದ್ದು ಇಂಧನ ಇಲಾಖೆ ಇದೆ, ಇದು ತಮಗೆ ಸೇರಿದ್ದು. ತಮ್ಮ ಒಂದು ತೆರಿಗೆ ಹಣದಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಕೋಟಿಗಟ್ಟಲೆ ಇರತಕ್ಕಂಥ ಆಸ್ತಿಯನ್ನ ಕೇವಲ ಕೆಲವೇ ಲಕ್ಷ ಕೋಟಿಗೆ, 1000 ಕೋಟಿಗಳಿಗೆ ಮಾರಾಟ ಮಾಡಿ ಒಬ್ಬ ಖಾಸಗಿಯಲ್ಲಿ ತಾವೆಲ್ಲ ಒಂದು ಸೇವೆ ಪಡೆಯುವುದು ಮುಂದಿನ ದಿನಗಳಲ್ಲಿ ಬರ್ಬೋದು. ಅದಕ್ಕೆ ಸಾರ್ವಜನಿಕರು ಇದ್ರ ಬಗ್ಗೆ ತಾವು ಅರಿವು ಮೂಡಿಸಿಕೊಂಡು ತಾವು ಕೂಡ ಒಂದು ಹೋರಾಟ ಮಾಡಿ ವಿರೋಧ ವ್ಯಕ್ತಪಡಿಸಿ ಇದು ಖಾಸಗಿ ಆಗೋದಕ್ಕೆ ಮಾಡಬಾರ್ದಂತಕ್ಕಂಥ ಮಾತನ್ನ ನಮ್ಮ ಹೆಸ್ಕಾಂ ಇಲಾಖೆ ಪರವಾಗಿ ತಮ್ಮ ಸಾರ್ವಜನಿಕರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿयर हेस्कॉम बीजापुर सिटी। तो अभी आपने सुना कि जो प्राइवेटेशन होने जा रहा है, प्राइवेटेशन होने के बाद जो है जो एम्प्लॉयज़ को तो तकलीफ होगी, लेकिन इसके अलावा जो है तमाम जो योजना है उस पर जो है बहुत इफेक्ट होगा। और ख़ासकर जो है जो किसानों को इसका मुआवजा भुगतना पड़ेगा। और तमाम जो है ये करोड़ों की आस्ती हज़ारों में बेचने का काम जो हो रहा है। और इसके खिलाफ जो है तमाम जो KPTCL हेस्कॉम के जितने भी एम्प्लॉयज़ हैं उन्होंने मनवी कर रहे हैं कि प्राइवेटेशन न किया जाए, जैसा है वैसा चलने दिया जाए। अब देखना बाकी है कि तमाम देश तो प्राइवेटेशन होने जा रहा है और इसके साथ ही साथ हेस्कॉम KPTCL बच पाएगी या ये भी जो है प्राइवेटेशन होगी, अभी ये देखना बाकी है। कैमरामैन सुफियान के साथ मैं खुर्शीद आलम, B न्यूज़ नेशन बीजापुर।